ನಡೆಸಿ ಅವರು ಎಸ್ಸೆ ಸ್ಪರ್ಧೆ ಪಿಕ್ ಅಂಡ್ ಸ್ಪೀಕ್ ಅಂದ್ರೆ ಒಂದು ವಿಷಯವನ್ನ ಈ ವರ್ಷದ ಅದ್ದೂರಿ ಕಾರ್ಯಕ್ರಮ ಕಲಾ ಮತ್ತು ವಿಜ್ಞಾನ ಮೇಳ 2023-24 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡಿ ಆನಂದಿಸಬೇಕು. ಸೊ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಅವರು ಮತ್ತು ಇನ್ನೊಬ್ಬ ಗಣ್ಯ ತಾಳ್ಮೆಯಿಂದ ತಮ್ಮ ಎಲ್ಲ ಅನುಭವವನ್ನು ದಾರಿ ಎರೆದು ದೀಪವನ್ನು ಅಲಂಕಾರ ಮಾಡ್ತಾ ಇದ್ದಾರೆ. ಗುರುಕುಲ ವಾರ್ಷಿಕ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಎಲ್ಲ ಪೋಷಕರು ಸಮಾಜ ಸೇವಕರು ಕೆಪಿ ಅಗ್ರಹಾರ ವಿಭಾಗ ಬೆಂಗಳೂರು ಮತ್ತೊಬ್ಬ ಅತಿಥಿ ರೆಡಿಯಾಗಿ ಬಂದಿದ್ದಾರೆ. ಮಾಡೆಲ್ಸ್ ಅಲ್ಲಿ ಇರ್ತಕ್ಕಂಥವ್ರು ತಮ್ಮ ಮಾಡೆಲ್ಸ್ ಮುಂದೆ ನಿಂತ್ಕೊಂಡ್ಬಿಡಿ. ಸಾರ್ಥಕತೆ ಗಳಿಸುವ ಕಲಾ ಮತ್ತು ವಿಜ್ಞಾನ ಸಮ್ಮೇಳನದ ಉದ್ಘಾಟನೆ ಜ್ಯೋತಿಯನ್ನು ಬೆಳಗುವುದರ ಮೂಲಕ ನಿಮ್ಮ ಮುಂದೆ ಇದೀಗ ನಡೆಯಲಿದೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪ ಹರತು ಮೇ ಪಾಪಂ ದೀಪ ಜ್ಯೋತಿ ನಮೋಸ್ತುತೆ. ಜ್ಞಾನ ಎಂಬ ದೀಪವನ್ನ ಉರಿಸಿ ಹೃದಯ ಮಂಟಪವನ್ನ ಪ್ರಕಾಶಿಸಿದ ಅತಿಥಿಗಳು ಜ್ಯೋತಿಯನ್ನ ಬೆಳಗುವುದರ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಮನಸ್ಪೂರ್ವಕವಾಗಿ ಆಶೀರ್ವದಿಸುತ್ತಾ ಕರಾಟೆಯನ್ನು ಕೂಡ ಕಲಿಸಲಾಗುತ್ತದೆ. ಕರಾಟೆಯನ್ನು ಕೂಡ ನಮ್ಮ दर्शन
ನಾನು ಬೆಂಗಳೂರಿಗೆ 1973ರಲ್ಲಿ ಬಂದಿದ್ದು ಈ ಮಾಗಡಿ ರಸ್ತೆ ವ್ಯಾಪ್ತಿಗೆ. ಈ ಮಾಗಡಿ ರಸ್ತೆಗೆ ಬಂದಾಗ ನನಗೆ ಬಾಪೂಜಿ ಪದವಿ ಪೂರ್ವ ಕಾಲೇಜಿನಲ್ಲೂ ಕೂಡ ಲೆಕ್ಚರರ್ ಆಗಿ ಕೂಡ ನನಗೆ ಆಹ್ವಾನ ಬಂತು. ಅದೇ ಸಮಯದಲ್ಲಿ ನನಗೆ ಇಲ್ಲಿ ಹೆಚ್ಚು ಕಡುಬಡವರ ಏರಿಯಾ ಮಾಗಡಿ ರಸ್ತೆ ಆ ವೇಳೆಯಲ್ಲಿ 2073-74ರಲ್ಲಿ ಎಲ್ಲ ಬಿನ್ನಿ ಮಿಲ್ ಎಂಪ್ಲಾಯಿಗಳೇ ಇದ್ದಂಥ ಒಂದು ಜಾಗ ಇದು. ಹೀಗಾಗಿ ಅತಿ ಬಡತನ ಜಾಸ್ತಿ ಇತ್ತು. ಮಕ್ಕಳು ವಿದ್ಯೆಯನ್ನು ಕಲಿಯೋದೇ ಕಷ್ಟ ಆಗ್ತಾಯಿತ್ತು ಅಲ್ಪ ಹಣದಲ್ಲೂ ಕೂಡ. ಆದರೆ ಇದನ್ನು ಮನಗಂಡಾಗ ನನಗೆ ಅನ್ನಿಸ್ತು, ಇಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ತೆಗೆದು ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು, ಅಂದರೆ ಪ್ರತಿಷ್ಠಿತ ಶಾಲೆಯವರು ಏನು ಕೊಡ್ತಾರೆ ಅದಕ್ಕಿಂತ ಮೀರಿದಂಥ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಬಯಕೆ ನನಗೆ ಆವಾಗಲೇ ಹೆಮ್ಮರವಾಗಿ ಚಿಗುರುತ್ತದು. ಹಾಗಾಗಿ ನಾನು 1980ರಲ್ಲಿ ಈ ಮಾಗಡಿ ರಸ್ತೆ ಈ ವ್ಯಾಪ್ತಿಯಲ್ಲಿ 9ನೇ ಕ್ರಾಸ್ನಲ್ಲಿ ನಾನು KES ಕಾನ್ವೆಂಟ್, ಅಂದರೆ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅಂತ, ಕರ್ನಾಟಕ ವಿದ್ಯಾಸಂಸ್ಥೆ ಅಂತ ಅದನ್ನು ನಾನು ಪ್ರಾರಂಭ ಮಾಡಿದೆ. ಪ್ರಾಥಮಿಕವಾಗಿ ನರ್ಸರಿಯಿಂದ ಪ್ರೈಮರಿವರೆಗೂ ಕೂಡ ನಾನು ಮೊದಲು ಪ್ರಾರಂಭ ಮಾಡಿದ್ದು. ನಾನು ಮೊದಲ ವರ್ಷ ಪ್ರಾರಂಭ ಮಾಡಿದಲ್ಲೇ ಸುಮಾರು 350 ವಿದ್ಯಾರ್ಥಿಗಳು ನಮಗೆ ಶಾಲೆಗೆ ಬಂದರು. ಮತ್ತು ಅಷ್ಟೇ ಅಲ್ಲದೆ ನಾವು ಅವ್ರು ತೊಗೊತಾ ಇದ್ದದ್ದು 15 ರೂಪಾಯಿ ಫೀಜು, 100 ರೂಪಾಯಿ ಅಡ್ಮಿಷನ್ ಫೀಸ್ ನಾನು ಪ್ರಾರಂಭ ಮಾಡಿದಾಗ ಶಾಲೆಯನ್ನು. ಅದರಲ್ಲೇ ಅದು ಶಾಲೆ ನಡ್ಕೊಂಬಂತು. ನನ್ನ ಮೇಯ್ನ್ ಮುಖ್ಯ ಉದ್ದೇಶ ಏನು, ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡಬೇಕು. ಅವರು ಇಡೀ ಜಗತ್ತಿನಾದ್ಯಂತ ಅವರ ಪ್ರತಿಭೆ ಈ ಸಂಸ್ಥೆಯ ಮೂಲಕ ಹರಡಬೇಕು. ಅವರ ಕುಟುಂಬ, ಅವರ ಒಂದು ಏನು ತಂದೆ ತಾಯಿಗಳು ಕಷ್ಟವಿದ್ದವರು ಅವರಿಗಾಗಿ ಅವರು ಒಂದು ಸಾರ್ಥಕತೆಯನ್ನು ಪಡಿಬೇಕು ಅನ್ನತಕ್ಕಂಥ ಒಂದು ಹೆಬ್ಬಯಕೆ ನನ್ನಲ್ಲಿತ್ತು. ಹಾಗಾಗಿ ನಾನು ಒಂದು ಒಳ್ಳೆಯ ಉತ್ತಮ ಶಾಲೆಯನ್ನು ಈ ಒಂದು ವಾತಾವರಣದಲ್ಲಿ ನಾನು ತೆರೆದೆ. ಪ್ರಾರಂಭದಿಂದಲೂ ಕೂಡ ನನಗೆ ಇಲ್ಲಿನ ಒಂದು ಜನ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದರು. ಹಾಗಾಗಿ ಈ ಕಡಿಮೆ ಶುಲ್ಕದಲ್ಲಿ ಒಳ್ಳೆಯ ಶಿಕ್ಷಣವನ್ನು, ಒಳ್ಳೆಯ ಶಿಕ್ಷಕರನ್ನು ನೇಮಕ ಮಾಡಿದೆ. ಆ ಶಿಕ್ಷಕರ ಮೂಲಕ ಅತ್ಯಂತ ಸ್ಟ್ಯಾಂಡರ್ಡ್ ಆಗಿ ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ನಾನು ನೀಡ್ತಾ ಬಂದೆ. ಪ್ರತಿ ವರ್ಷ ಶಾಲೆ ದೊಡ್ಡದಾಗಿ ಬೆಳೀತಾ ಬಂತು. ನನ್ನ ಹೆಸರು ನಟೇಶ್ ಕುಮಾರ್ ಅಂತ, ನಾನಿಲ್ಲಿ ಪ್ರಿನ್ಸಿಪಲ್ ಆಗಿದ್ದೀನಿ. ಗುರುಕುಲ ವಿದ್ಯಾಸಂಸ್ಥೆ, ಗುರುಕುಲ ಅನ್ನೋ ಒಂದು ಹೆಸರಲ್ಲೇ ನಿಮಗೆ ಅರ್ಥ ಆಗ್ಬೋದು ನಾವೆಂಥ ಯಾವ ಥರ ಒಂದು ಒಳ್ಳೆ ವಿದ್ಯೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಇವತ್ತು ನಮ್ಮದು 45ನೇ ವರ್ಷದ ಸೈನ್ಸ್ ಎಕ್ಸಿಬಿಷನ್, ಆರ್ಟ್ಸ್ ಆ್ಯಂಡ್ ಸೈನ್ಸ್ ಎಕ್ಸಿಬಿಷನ್ ನಮ್ಮ ಶಾಲೆಯಲ್ಲಿ ನಾವು ಇವತ್ತು ಉದ್ಘಾಟನೆ ಆಗಿದೆ. ತುಂಬ ಅದ್ಭುತವಾಗಿ ಬಂದಿದೆ ಇವತ್ತು ನಮ್ಮ ಶಾಲೆಯಲ್ಲಿ, ತುಂಬ ಚೆನ್ನಾಗಿದೆ ನಮ್ಮಲ್ಲಿ. ಮತ್ತು ನಮ್ಮಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಎವ್ರಿ ಇಯರ್. ಇವತ್ತು 100% ರಿಸಲ್ಟ್ 10 ವರ್ಷದಿಂದ ಪ್ರತಿಯೊಂದು ಮಗುನೂ ಅಬೋವ್ ಫಸ್ಟ್ ಕ್ಲಾಸ್, ಯಾರೂ ಬಿಲೋ ಫಸ್ಟ್ ಕ್ಲಾಸ್ ಒಂದು ಮಗುನೂ ಇಲ್ಲ ನಮ್ಮಲ್ಲಿ. ಸೆಕೆಂಡ್ ಕ್ಲಾಸ್ ಇಲ್ಲ, ಥರ್ಡ್ ಕ್ಲಾಸ್, ಫೇಲ್ ಅನ್ನೋಂಥ ಪದ ನಮ್ಮಲ್ಲಿ ಇಲ್ಲವೇ ಇಲ್ಲ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಟೀಚರ್ಸ್ ಕೋಆಪ್ರೇಷನ್ ಇಲ್ಲದಲೇ ಹೋದರೆ ನಾನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಟೀಚರ್ಸು, ನಮ್ಮ HMಸು ಮತ್ತು ನಮ್ಮ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರ ನನಗೆ ಇರೋದರಿಂದ ಇವತ್ತು ನಾನು ಈ ಕೆಲಸ ಮಾಡೋಕ್ಕೆ ಅನುಕೂಲ ಆಗಿದೆ. ಮತ್ತು ಇದ್ರ ಜೊತೆಗೆ ನಮ್ಮ ಪೋಷಕರ ಮತ್ತು ವಿದ್ಯಾರ್ಥಿಗಳ ಸಹಕಾರ ಇಲ್ಲದಲೇ ಹೋದರೆ ನಾನು ಇವತ್ತೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಕೊಡುಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.